ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಈ ಒಂದು ವ್ಲಾಗು ಒಂದು 2 ದಿವಸದ್ದು 3 ದಿವಸದ್ದು ವ್ಲಾಗ್ ಆಗಿರುತ್ತೆ. ಯಾಕಂತಂದರೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸ್ವಲ್ಪ ನನಗೆ ಡೈಲಿ ಬ್ಯಾಕ್ ಪೇನ್ ಬರ್ತಾ ಇರೋದ್ರಿಂದ ನನಗೆ ಅಷ್ಟೊಂದು ಸ್ವಲ್ಪ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಅದರಿಂದ ನಾನು ವೀಡಿಯೋಸ್ನ ಮಾಡ್ಕೊಳಕ್ಕಾಗಿಲ್ಲ. ನನಗಿಷ್ಟ ಆಗುತ್ತೋ ಅಷ್ಟು ವೀಡಿಯೋಸ್ನ ನಾನು ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಹುರುಳಿಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಳ್ಳಿ ಕಡೆ ಹುರುಳಿ ಸಾಂಬಾರು ಅಂದರೆ, ನಮ್ಮ ಕಡೆ ಹುರುಳಿಕಾಳು ಹುರುಳಿ ಸಾಂಬಾರು ಅಂತಂದರೆ ಸಖತ್ ಇಷ್ಟ ಆಗುತ್ತೆ. ಈ ನಂಜನಗೂಡು ಸೈಡ್ನವ್ರಿಗೆ ಹುರುಳಿಕಾಳು ಸಾಂಬಾರು ಈ ಥರ ಟೈಪಲ್ಲಿ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ನನಗೂ ಕೂಡ ತುಂಬಾ ಇಷ್ಟ. ಬಟ್ ನಮ್ಮ ಹಸ್ಬೆಂಡ್ ಮಂಡ್ಯ ಕಡೆ ಈ ಥರ ಸಾಂಬಾರು ಮಾಡೋದಿಲ್ಲ. ಅವ್ರಿಗೆ ಈ ಥರ ಸಾಂಬಾರು ಇಷ್ಟ ಆಗೋದಿಲ್ಲ. ಅವ್ರಿಗೇನಿದ್ರು ಬಸ್ಸಾರು ಮತ್ತು ಮುದ್ದೆ ಈ ಥರ ಇಷ್ಟ ಆಗುತ್ತೆ. ಇವಾಗ ಮೊದಲಿಗೆ ನಾನು ಹುರುಳಿಕಾಳನ್ನ ತೊಗೊಂಡು ಒಂದು 2ರಿಂದ 3 ವಿಜಿಲ್ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಮತ್ತು ಬೆಳ್ಳುಳ್ಳಿ, ಕರಿಬೇವು ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಅದು ಬಾಡಿದ ಮೇಲೆ, ಅದಾದ ನಂತರ ಇಲ್ಲಿ ನಾನು ಸ್ವಲ್ಪ ಹುಣಸೆ ಹುಳಿನ ಬಿಟ್ಕೊಂಡಿದ್ದೀನಿ. ಅದು ಕೂಡ ಹಾಕಿ ನಿಮ್ಗೆ ನೋಡ್ಕೊಬೋದು ಸಾಂಬಾರು ಎಷ್ಟು ಬೇಕು ಕ್ವಾಂಟಿಟಿ, ಅದ್ರ ಪ್ರಕಾರ ನೀವು ಹುಣಸೆ ಹುಳಿನ ತೊಗೊಬೋದು. ತುಂಬ ಜಾಸ್ತಿ ಹುಣಸೆ ಹುಳಿ ಹಾಕಿದ್ರೂ ಚೆನ್ನಾಗಿರೋದಿಲ್ಲ. ಅದೆಲ್ಲ ಚೆನ್ನಾಗಿ ಕುದ್ಮೇಲೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಕುದಿಸ್ಕೊಬೇಕಾಗತ್ತೆ. ಅದಾದ ನಂತರ ನಾವೇನು ಹುರುಳಿಕಾಳು ಬೇಯಿಸ್ಕೊಂಡಿರ್ತೀವಲ್ವ ಅದನ್ನು ನೀರನ್ನ ನಾವು ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಹುರುಳಿಕಾಳನ್ನು ಬೇಕಂದರೆ ಹಾಕ್ಕೊಬೋದು, ಇಲ್ಲ ಅಂತಂದರೆ ಬೇಡ, ಪ್ಲೇನಾಗಿ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಇಲ್ಲಿ ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನನಗೆ ಯಾವುದೇ ಸಾಂಬಾರು ಮಾಡಿದ್ರೂ ಏನೇ ಮಾಡಿದ್ರೂ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳೋದ್ರಿಂದ ನನಗೆ ಇಷ್ಟ ಆಗುತ್ತೆ. ನಿಮಗೆ ಇಷ್ಟ ಆದರೆ ನೀವು ಹಾಕ್ಕೊಬೋದು, ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಸಖತ್ತಾಗಿ ಅನಿಸುತ್ತೆ. ನಾನಂತೂ ನಮ್ಮ ಮನೇಲಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಮಾಡಿದ್ದು ತುಂಬಾ ಅಂದರೆ ವರ್ಷಗಳೇ ಆಯಿತು ಅನಿಸುತ್ತೆ ನಾನು ಮಾಡೋಕ್ಕೆ ಹೋಗಿಲ್ಲ. ಮಾಡಿದ್ರೆ ನಾನು ಒಬ್ಬಳೇ ತಿನ್ನಬೇಕು ಅಂತಂದ್ಬಿಟ್ಟು ಇವಾಗ ನಾನು ಮಾಡೇ ಇರಲಿಲ್ಲ. ಸರಿ ಈ ಸಲ ಯಾಕೋ ತಿನ್ನಬೇಕು ಅಂತ ಬೈಕೇನೆ ಆಗ್ತಾಯಿತ್ತು, ಅದಕ್ಕೇ ಮಾಡಿಕೊಂಡು ತಿಂದೆ. ಅದಾದ ನಂತರ ನೆಕ್ಸ್ಟು ಬೆಳಗ್ಗೆ ಮಾರ್ನಿಂಗು ದೋಸೆನ ಮಾಡಿ ಬೀಟ್ರೂಟ್ ಗೊಜ್ಜನ್ನ ಮಾಡಿದರು ಅಮ್ಮ. ಇವಾಗ ಅಮ್ಮ ಮನೇಲಿ ಇರೋದ್ರಿಂದ ಬೆಳಗಿನ ಟೈಮು ಬೇಗನೆ ಟಿಫನ್ ಆಗಿಬಿಡುತ್ತೆ. ಒಂದು 8 ಗಂಟೆಗೆಲ್ಲ ಟಿಫನ್ ರೆಡಿ ಆಗಿಬಿಟ್ಟಿರುತ್ತೆ. ಬೆಳಗ್ಗೆ ಬೀಟ್ರೂಟ್ ಗೊಜ್ಜು ದೋಸೆ ಜೊತೆ ನಮಗಿಷ್ಟ ಆಗುತ್ತೆ ಈ ಕಾಂಬಿನೇಷನು. ನೀವು ಒಂದು ಸಲ ಟ್ರೈ ಮಾಡಿಲ್ಲದೆ ಇರೋರು, ಟ್ರೈ ಮಾಡಿರೋರು ಗೊತ್ತಿರುತ್ತೆ ಈ ಒಂದು ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಮನೇಲೇ ಆ ದೋಸೆನ ರುಬ್ಬಿದ್ರು ಅಮ್ಮ. ನಾನಾದರೆ ರುಬ್ತಾ ಇರಲಿಲ್ಲ, ನನಗೆ ರುಬ್ಬಕ್ಕಾಗ್ತಾಯಿರಲಿಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾಯಿದ್ದೆ. ಆಚೆ ಕಡೆ ತರಿಸ್ಕೊಂಡ್ಬಿಟ್ಟು ಇವಾಗ ಅಮ್ಮ ಇರೋದ್ರಿಂದ ಅಮ್ಮ ಬೆಳಗ್ಗೆ ಈಗೇನು ಟಿಫನ್ ಬೇಕು ಅನ್ನೋದನ್ನು ಎಲ್ಲ ಬೆಳಗ್ಗೆ ಮಾಡಿಟ್ಬಿಟ್ಟು 8 ಗಂಟೆಗೆ ರೆಡಿ ಮಾಡಿಬಿಡ್ತಾರೆ. ಬೆಳಗ್ಗೆ ಬೇಗನೆ ಟಿಫನ್ ಆಗಿಬಿಡುತ್ತೆ. ಅಷ್ಟು ಟಿಫನ್ ತಿಂದ್ಕೊಂಡು ಮಲ್ಕೊಳ್ಳೋದೇ ನನಗೊಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಇವಾಗಂತೂ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಅಮ್ಮ ಇರೋದ್ರಿಂದ ಸದ್ಯಕ್ಕೆ ಎಲ್ಲನೂ ಅವರೇ ಮಾಡ್ತಾಯಿದ್ದಾರೆ. ಬೀಟ್ರೂಟ್ ಗೊಜ್ಜು ಅಷ್ಟೇ ತುಂಬಾ, ಇವೆರಡು ಕಾಂಬಿನೇಷನ್ ನನಗೂ ಸಖತ್ ಇಷ್ಟ ಆಗುತ್ತೆ. ಮತ್ತು ಬೀಟ್ರೂಟ್ ಕೂಡ ತುಂಬಾ ಒಳ್ಳೆಯದು ಹೆಲ್ತಿಗೆ. ವಾರದಲ್ಲಿ ಒಂದು 2-3 ದಿವಸ ಆದ್ರೂ ನಾವು ಬೀಟ್ರೂಟ್ ತಿನ್ನಲೇಬೇಕು ಕಂಪಲ್ಸರಿ. ಬೆಳಗ್ಗೆ ನಾರ್ಮಲಾಗಿ ಒಂದು 7:30ಗೆಲ್ಲ ಟಿಫನ್ ತಿಂದ್ಕೊಂಡು ಒಂದು 8:30ಗೆಲ್ಲ ಮತ್ತೆ ಮಲ್ಕೊಂಡು ಮತ್ತು 12 o'clock ಹಾಗೆ ಮತ್ತೆ ಸ್ನ್ಯಾಕ್ಸ್ ಅದು ಇದು ಆ ಥರ ತಿನ್ನೋ ರುಟೀನ್ ಆಗಿಬಿಟ್ಟಿದೆ ಇವಾಗಂತೂ. ಆದಷ್ಟು ಇವಾಗ ತಿನ್ನೋದು, ಮಲ್ಕೊಳ್ಳೋದು, ಆದಷ್ಟು ರೆಸ್ಟ್ ಮಾಡೋದು ಈ ಥರ ಆಗಿದೆ. ಬಟ್ ಇವಾಗ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಬರ್ತಾಯಿದೆ. ಯಾಕಂತಂದರೆ ಡೇಟ್ ಹತ್ರ ಬರ್ತಾಯಿದೆ. ಯಾವಾಗ ಅಂತ ನನಗೆ ಗೊತ್ತಿಲ್ಲ ಡೇಟು, ಯಾವಾಗ ಡೆಲಿವರಿ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಸ್ವಲ್ಪ ನನಗೆ ಬ್ಯಾಕ್ ಪೇನ್ ಬರ್ತಾಯಿದೆ. ಯಾಕಂದರೆ ಅದು ಡೇಟ್ ನಿಯರ್ ಬೈ ಇರೋದ್ರಿಂದ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಆಗಿದೆ. ಕೆಲವೊಬ್ರು ಅಂತಾರೆ ಜಾಗ ಮಾಡ್ಕೊಳ್ಳೋಕ್ಕೆ ಬ್ಯಾಕ್ ಪೇನ್ ಬರುತ್ತೆ ಅಂತಾರೆ. ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಕೂಡ ಆಗ್ತಾಯಿದೆ. ಇದರಿಂದ ನನಗೆ ಏನು ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗ್ತಾಯಿಲ್ಲ ಮತ್ತು ತುಂಬಾ ಸುಸ್ತಾಗ್ತಾಯಿದೆ. ಆಮೇಲೆ ಸಮ್ಮರ್ ಬೇರೆ ಇರೋದ್ರಿಂದ ಈ ಸಮ್ಮರಲ್ಲಂತೂ ಪ್ರೆಗ್ನೆಂಟ್ಗಳಿರೋದು ತುಂಬಾ ಕಷ್ಟ. ಬಟ್ ಯಾರಾದರೂ ಏನಾದರೂ ಮಾಡಿಕೊಟ್ರೆ ಸ್ವಲ್ಪ ತಿಂದ್ಕೊಂಡು ಹೆಂಗೋ ಇರ್ಬೋದು. ಇಲ್ಲ ಅಂತಂದ್ರಂತೂ ಮಾಡ್ಕೊಳೋದು ತಿನ್ನೋಕ್ಕಾಗೋದಿಲ್ಲ.
ಸ್ವಲ್ಪ ಹೊತ್ತು ತಿಂದ್ಬಿಟ್ಟು ಮಲ್ಕೊಂಡು ಮತ್ತೇನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತಂದ್ಬಿಟ್ಟು ಮಲಗಿದ್ದೆದ್ದು ಸ್ವಲ್ಪ ಗ್ರೇಪ್ಸ್ನ ತೊಳ್ಕೊಂಡು ತಿಂತಾಯಿದ್ದೆ. ಗ್ರೇಪ್ಸ್ನ ಯಾವಾಗಲೂ ಒಂದು ಹಾಫ್ ಆನ್ ಅವರ್ ಸ್ವಲ್ಪ ಸೋಡಾ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡು ಆಮೇಲೆ ಮತ್ತೆ ನೀವು ತಿನ್ನಬೇಕಾದ್ರೆ ಮತ್ತೆ ಇನ್ನೊಂದು ಸಲ 2 ಸಲ ವಾಶ್ ಮಾಡಿ ತಿನ್ನೋದು ತುಂಬಾ ಸೇಫು. ಯಾಕಂದರೆ ತುಂಬಾ ಕೆಮಿಕಲ್ ಹಾಕಿರ್ತಾರೆ. ಯಾವುದೇ ಒಂದು ಫ್ರೂಟ್ಸ್ ಆದ್ರೂ ಅಷ್ಟೇ ನಾವೆಷ್ಟು ನೀಟಾಗಿ ತೊಳ್ಕೊಂಡು ತಿಂತೀವಿ ಅಷ್ಟೇ ಒಳ್ಳೆಯದು. ಇವಾಗ ಎಲ್ಲ ಫ್ರೂಟ್ಸ್ಗಳಿಗೂ ಕಾಮನ್ನು, ವೆಜಿಟೇಬಲ್ಸ್ಗೂ ಕಾಮನ್ನು. ನಾವು ನೀಟಾಗಿ ನಮ್ಮ ಒಂದು ಸೇಫ್ಟಿಗೋಸ್ಕರ ನಾವು ವಾಶ್ ಮಾಡಿಕೊಂಡು ತಿನ್ನಬೇಕು. ಮತ್ತು ನಾನು ಬೆಳಗ್ಗೆ ದೋಸೆ ತಿಂದಿದ್ದಲ್ವ, ಮಧ್ಯಾಹ್ನನೂ ಕೂಡ ನಾನು ದೋಸೆನೇ ಮಾಡಿಕೊಂಡೆ. ದೋಸೆ ಅಂತಂದರೆ ನನಗೆ ತುಂಬಾ ಇಷ್ಟ. ನಿಮಗೂ ಯಾರಿಗೆಲ್ಲ ದೋಸೆ ಇಷ್ಟ ಆಗುತ್ತೆ? ನಾನು 3 ಹೊತ್ತು ದೋಸೆ ಕೊಟ್ಟರೆ ನನಗೆ ತಿಂತೀನಿ. ಅದ್ರಲ್ಲಿ ಬೀಟ್ರೋಟ್ ಗೊಜ್ಜು ಬೇರೆ ಮಾಡಿದ್ರಲ್ವ, ಇನ್ನೂ ಕೇಳೋಂಗೆ ಇಲ್ಲ. ಮತ್ತು ಇದು ನೆಕ್ಸ್ಟ್ ಡೇ ಚಿತ್ರಾನ್ನ ಮಾಡಿ, ಅವತ್ತು ನಾನೇ ಮಾಡಿದ್ದೆ ಫುಲ್ಲು ಟಿಫನ್. ಬೆಳಗ್ಗೆ ಚಿತ್ರಾನ್ನ ಮಾಡಿ ಮತ್ತು ನೀರು ದೋಸೆ ತಿನ್ಬೇಕು ಅನ್ನಿಸ್ತಾಯಿತ್ತು. ನೀರು ದೋಸೆ ಮಾಡಿ ಚಟ್ನಿ ಮಾಡಿ ಕಾಯಿ ಮತ್ತು ಬೆಲ್ಲ ಹಾಕಿಬಿಟ್ಟು ಮಾಡ್ತಾರಲ್ವ, ಅದನ್ನು ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ಅವತ್ತಿನ ಟಿಫನು. ಮತ್ತು ಅವತ್ತೇ ಆಲ್ಬಮ್ ಕೂಡ ಬಂದಿತ್ತು. ಆಲ್ಬಮ್ ಕೂಡ ಚೆನ್ನಾಗಿ ಮಾಡಿಕೊಟ್ರು, ನಿಮಗೂ ತೋರಿಸ್ತೀನಿ ನೋಡಿ. ಮತ್ತು ಹಾಸ್ಪಿಟಲ್ಗೆ ಬೇರೆ ಹೋಗಬೇಕಾಗಿತ್ತು. ಹಾಸ್ಪಿಟಲ್ಗೂ ಅವತ್ತು ಹೋಗ್ಬಿಟ್ಟು ಬಂದ್ವಿ. ಇದೊಂದು ಮಿನಿ ಆಲ್ಬಮ್ ಕೊಟ್ಟಿದ್ದಾರೆ ನಮ್ಮ ಅಮ್ಮಗೋಸ್ಕರ. ಇದು ನಮ್ಮ ಅಮ್ಮನಿಗೆ ಕೊಡಿ ಅಂತ ಅಂದ್ಬಿಟ್ಟು. ಹೇಗೆ ಬಂತು, ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಇವಾಗ ತೋರಿಸ್ತೀನಿ ನೋಡಿ. ನಮಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಮೇಲ್ಗಡೆ ಆಲ್ಬಮ್ ಹಾಕಿಡೋ ಅಂಥ ಒಂದು ಬ್ರೀಫ್ ಕೇಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಅದೇ ಒಂಥರ ಡಿಸೈನ್ ಆಗಿದೆ. ಇದು ಮೇಯ್ನ್ ಆಲ್ಬಮ್ಮು. ಒಂದು ಫೋಟೋ ಫ್ರೇಮ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು 2 ಫಂಕ್ಷನ್ನ ಸೇರಿ ನಾವು ಇವ್ರ ಹತ್ರ ನಾವು ಒಪ್ಕೊಂಡಿದ್ದು. 2 ಮೆಟರ್ನರಿ ಫೋಟೋಶೂಟು ಮತ್ತು ನನ್ನ ಸೀಮಂತದ ಫೋಟೋಶೂಟು 2 ಸೇರಿಸಿ ನಾವು ಆಲ್ಬಮ್ ಮಾಡಿಸ್ಕೊಂಡಿದ್ದೆ. ಯಾಕಂದರೆ ಮದುವೆಲೂ ಕೂಡ ಮಾಡಿಸ್ಕೊಂಡಿರ್ಲಿಲ್ವಲ್ಲ, ಸೊ ಅದರಿಂದ ಇವಾಗ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫೋಟೋನ ತಗೊಟ್ಟಿದ್ದಾರೆ. ಮತ್ತು ತುಂಬಾ ಬಜೆಟ್ ಫ್ರೆಂಡ್ಲಿ. ನಿಮಗೆ ಯಾವ ಥರ ಬೇಕು, ನಿಮ್ಮ ಒಂದು ರಿಕ್ವೈರ್ಮೆಂಟ್ ಯಾವ ಥರ ಇದೆ ಅದ್ರ ಮೇಲ್ಗಡೆ ಅವರು ಪ್ರೈಸ್ನ ಹೇಳ್ತಾರೆ. ತುಂಬ ಹೈನೂ ಹೇಳೋದಿಲ್ಲ, ತುಂಬ ಕಡಿಮೆನೂ ಹೇಳೋದಿಲ್ಲ. ಅವ್ರೇನು ಅಷ್ಟೊಂದು ಯಾಕಂದರೆ ಪ್ರಾಫಿಟ್ ಇಟ್ಕೊಂಡು ಹೇಳೋದಿಲ್ಲ. ಇರೋರ ಹತ್ರ ಇಸ್ಕೊಬೋದು, ಬಟ್ ಇಲ್ಲದೆ ಇರೋರ ಹತ್ರ ಬಜೆಟ್ ಫ್ರೆಂಡ್ಲಿಲಿ ಮಾಡಿಸ್ಕೊಬೋದು ಅಂತಂದರೆ ನಿಜವಾಗ್ಲೂ ಇವ್ರನ್ನ ರೆಫರ್ ಮಾಡ್ತೀನಿ. ಬೇಕಂತಂದರೆ ನನಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕ್ಯಾಶುವಲ್ಲಾಗಿ ನಮಗೆ ಯಾವ ಥರ ಬೇಕು ಏನು ಎತ್ತ ಅನ್ನೋದನ್ನು ಕೇಳಿಕೊಂಡು ನೀಟಾಗಿ ಮಾಡಿಕೊಟ್ರು. ಬೇಗನೆ ಮಾಡಿಕೊಟ್ರು. ನಾವೇ ಸ್ವಲ್ಪ ಇದನ್ನು PDF ಕಳಿಸಿದ್ರು. ಅದನ್ನು ನಾವು ಸೆಲೆಕ್ಟ್ ಮಾಡೋದೇ ಓಕೆ ಮಾಡೋದೇ. ಯಾಕಂದರೆ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಇರೋದ್ರಿಂದ ನಾನೇನು ಮಾಡಿದೆ, ಸ್ವಲ್ಪ ಸರಿ ಬಿಡು ಅಂತಂದ್ಬಿಟ್ಟು ಸುಮ್ಮನೆ ಇದ್ದೆ. ಅದರಿಂದ ಸ್ವಲ್ಪ ಲೇಟ್ ಆಯಿತು. ಇವಾಗ ಆಲ್ರೆಡಿ ಆಲ್ಬಮ್ ಕೂಡ ಬಂದಿದೆ. ಚೆನ್ನಾಗಿ ಬಂತು. ನನಗೂ ಕೂಡ ಇಷ್ಟ ಆಯಿತು, ನಮ್ಮ ಮನೆಯಲ್ಲೂ ಕೂಡ ಇಷ್ಟ ಆಯಿತು. ನಮ್ಮ ಮನೆಯವ್ರಿಗಂತೂ ಸಖತ್. ಅದರಲ್ಲೂ ಅದೊಂದು ಫೋಟೋ ಫ್ರೇಮ್ ಮಾಡಿಕೊಟ್ರಲ್ಲ, ಆ ಫೋಟೋ ಅವ್ರಿಗೆ ತುಂಬ ಅಂದರೆ ತುಂಬಾ ಇಷ್ಟ. ನನಗೂ ಕೂಡ ಸೇಮ್ ಅದೇ ಫೋಟೋ. ಯಾವುದಾದ್ರೂ ಕಪಲ್ ಫೋಟೋ ಫ್ರೇಮ್ ಮಾಡಿಕೊಡ್ತೀನಿ, ಯಾವ್ದು ಬೇಕು ಕಪಲ್ ಫೋಟೋ ಕಳಿಸಿ ಅಂತ ಹೇಳಿದರು. ನಾವು ಇದನ್ನು ಕಳಿಸಿದ್ವಿ. ಇದು ಸಖತ್ ಇಷ್ಟ ಆಗಿಬಿಟ್ಟಿತ್ತು. ನೋಡ್ಬೋದು ಅಂತಂದರೆ ಅವರ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಮಾಡಿಕೊಟ್ಟಿದ್ದಾರೆ. ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಶ್ರಮ ಹಾಕಿ ನೀಟಾಗಿ ಅಚ್ಚುಕಟ್ಟಾಗಿ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಮಿನಿ ಆಲ್ಬಮ್ ಕೂಡ ಮಾಡಿಕೊಟ್ಟಿದ್ದಾರಲ್ವ, ಅದಂತೂ ಇನ್ನೂ ಸೇಮ್ ಇದರಲ್ಲಿ ಏನು ಕಾಪೀಸ್ ಇದೆ ಅದೇ ಕಾಪಿ ಮಿನಿ ಆಲ್ಬಮ್ಮಲ್ಲಿದೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ದೂರ ಎಲ್ಲ ಇದು ದೊಡ್ಡದನ್ನ ಕೊಟ್ಟು ಕಳಿಸೋಕ್ಕಾಗಲ್ಲ ಅಂತಂದರೆ ಅದೊಂದು ಚಿಕ್ಕ ಆಲ್ಬಮ್ನ ಕೊಡ್ಬೋದು. ಅದನ್ನು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿರೋದು. ಫೋಟೋ ಫ್ರೇಮು ಅಷ್ಟೇ ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿರೋದು. ನನಗೇನೋ ಸಖತ್ ಇಷ್ಟ ಆಯ್ತಪ್ಪ. ನಿಮ್ಗೆ ಹೇಗೆ ಅನ್ನಿಸ್ತು ನೋಡ್ಬೋದು ಇವಾಗ ಆಲ್ಬಮ್ನ. ಮ್ಯಾಕ್ಸಿಮಮ್ ಇದರಲ್ಲಿ ಒಂದು 47 ಪೇಜಸ್ ಏನೋ ಇದೆ. 250 ಸಮಥಿಂಗ್ ಫೋಟೋಸ್ ಇದೆ. ನಿಮಗೇನಾದರೂ ಇದರ ಒಂದು ಒಂದು ಬಜೆಟ್ ಫ್ರೆಂಡ್ಲಿಯಲ್ಲಿ ಕಾಂಟ್ಯಾಕ್ಟ್ ಬೇಕು ಅಂತಂದರೆ ಫೋಟೋಗ್ರಾಫರ್ದು
ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ, ನಾನು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಶೇರ್ ಮಾಡ್ತೀನಿ. ಎಲ್ಲ ಥರ ಫೋಟೋಶೂಟ್ಗಳನ್ನೂ ಮಾಡ್ತಾರೆ. ಮೆಟರ್ನರಿ ಶೂಟ್ ಆಗಿರಲಿ, ಮದುವೆ ಆಗಿರಲಿ, ಮತ್ತು ಡ್ರೋನ್ ಕೂಡ ಇದೆ ಅವ್ರ ಹತ್ರ. ನಮಗೆ ಯಾವ ಥರ ಬೇಕು ಆ ಥರ ಅವರು ಮಾಡ್ತಾರೆ. ಅವರೊಂದು ಬಜೆಟ್ ಹೇಳ್ತಾರೆ, ನಮ್ಮ ಬಜೆಟ್ನೂ ಕೇಳಿಕೊಂಡು ನಮ್ಗೆ ಯಾವ ಥರ ಬೇಕು ಆ ಥರ ಅವರು ಕಸ್ಟಮೈಸ್ ಮಾಡಿಕೊಡ್ತಾರೆ. ಆಲ್ಬಮ್ಮು ಕೂಡ ಅಷ್ಟೇ, ನಮ್ಗೆ ಎಷ್ಟು ಪೇಜಲ್ಲಿ ಬೇಕು, ಇಷ್ಟು ಪೇಜ್ಗೆ ಇಷ್ಟ ಆಗುತ್ತೆ ಅಂತಾರೆ. ನಮ್ಗೆ ಆದರೆ ಓಕೆ ಮಾಡ್ಬೋದು, ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ಕಡಿಮೆ ಬೇಕು ಅಂತಂದ್ರೂ ಕೂಡ ಅವರು ಹೇಳ್ತಾರೆ, ಇಷ್ಟು ಕಡಿಮೆಗಾದರೆ ಇಷ್ಟು ಮಾಡಿಕೊಡ್ತೇನೆ, ನೋಡಿ ಫಸ್ಟು ಆಲ್ಬಮ್ ಎಲ್ಲ ಯಾವ ಥರ ಬಂತು ಅದ್ರ ಮೇಲೆ ನೀವು ದುಡ್ಡು ಕೊಡಿ ಅಂತಾರೆ. ಅದಕ್ಕಿಂತ ಇನ್ನೊಂದು ಮಾತಿಲ್ಲ ಅಂತ ಅಂದ್ಕೊತೀನಿ. ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ. ನನಗೇನೋ ಸಖತ್ ಇಷ್ಟ ಆಯ್ತಪ್ಪ. ನಿಮ್ಗೆ ನೋಡಿ ನೀವು ಹೆಂಗೆ ಅನ್ನಿಸ್ತು ನಿಮಗೆ ಅಂತ ಅಂದ್ಬಿಟ್ಟು. ಮತ್ತು ಸೀಮಂತಕ್ಕೆಲ್ಲ ಯಾವ ಥರ ಆಯಿತು, ನಾವು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ, ಅದೊಂದು ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂತಂದರೆ ಅದು ತುಂಬ ಯೂಸ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಯಾಕಂತಂದರೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಮಾಡ್ಕೊಳ್ಳೋದು ಬೆಂಗಳೂರಲ್ಲಿ ತುಂಬಾ ಕಷ್ಟ ಅಂತ ಹೇಳ್ಬೋದು. ಬಜೆಟ್ ಫ್ರೆಂಡ್ಲಿ ಅಂತ ಇವಾಗ ಎಲ್ಲದಕ್ಕೂ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ, ಊಟ ಆಗಿರಲಿ, ಡೆಕೋರೇಷನ್ ಆಗಿರಲಿ, ಮತ್ತು ಈ ಸ್ಯಾಮಿಯಾನ ಆಗಿರಲಿ, ಎಲ್ಲದು ಪ್ರತಿಯೊಂದಕ್ಕೂ ಜಾಸ್ತಿನೇ ಹೇಳ್ತಾರೆ. ಬಟ್ ಸ್ವಲ್ಪ ಗೊತ್ತಿರೋರೆಲ್ಲ ಇದ್ದಾಗ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋ ಒಂದು ಚಾನ್ಸಸ್ ಕೂಡ ಇದೆ. ಇಲ್ಲ ನಮಗೆ ಇದೆಲ್ಲ ಬೇಡ, ನಾವು ಚೌಟ್ರಿಲೇ ಮಾಡ್ಕೋತೀವಿ ಅನ್ನೋರು ಮಾಡ್ಕೊಬೋದು. ಇಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋಣ, ಸ್ಪೇಸ್ ಇದೆ, ಎಲ್ಲ ಮನೆಯಲ್ಲೇ ಚೆನ್ನಾಗಿ ಮಾಡ್ಕೊಳ್ಳೋಣ ಅನ್ನೋರು ಮನೇಲೂ ಕೂಡ ಮಾಡ್ಕೊಬೋದು. ಇದ್ರದ್ದು ಏನಾದರೂ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, DM ಮಾಡಿ. ನಾನು ಅದರದ್ದು ಏನಾದರೂ ಡೀಟೇಲ್ಸ್ ಎಲ್ಲ ನಾನು ಶೇರ್ ಮಾಡ್ಕೊತೀನಿ. ಮತ್ತು ಫೋಟೋಸ್ ಎಲ್ಲ ಯಾವ ಥರ ಬಂತು, ಆಲ್ಬಮ್ ಹೆಂಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಮತ್ತು ಮೆಟರ್ನರಿ ಫೋಟೋಸ್ ಅಷ್ಟೇ, ಆ ಪ್ಲೇಸು ಅಷ್ಟೇ, ಹಬ್ಬದಲ್ಲೆಲ್ಲ
ಬುಕ್ ಮಾಡ್ಕೊಂಡಿದ್ದು ಮೇ ಬಿ ನನ್ನ ಒಂದು ಕಾಂಟ್ಯಾಕ್ಟಿಂದ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ನಿಮಗೆ ಆ ಒಂದು ಪ್ಲೇಸ್ನ ನೀವು ಬುಕ್ ಮಾಡ್ಕೊಬೋದು. ಪ್ಲೇಸಸ್ಸು ಕೂಡ ಅಷ್ಟೇ, ಮೆಟರ್ನರಿ ಶೂಟ್ ಅಂತೆಲ್ಲ ಎಲ್ಲ ಥರ ಫೋಟೋಶೂಟ್ನ ನಾವು ಅಲ್ಲಿ ಮಾಡ್ಕೊಬೋದು. ನೀವು ನೋಡ್ಬೋದು ಪ್ಲೇಸಸ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಬಟ್ ಕೆಂಗೇರಿ ಹತ್ರ ಇರೋದ್ರಿಂದ ಅಲ್ಲಿ ನಿಯರ್ ಬೈ ಇರೋರಿಗೆ ಆ ಒಂದು ಪ್ಲೇಸು ತುಂಬಾ ಸೇಫ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಆಮೇಲೆ ಒಳಗಡೆ ಎಲ್ಲ ಥೀಮ್ಗಳೆಲ್ಲ ಚೆನ್ನಾಗಿದೆ. ಆರಾಮ್ಸೆ ನೀವು ನಾನು ಆಫ್ಟರ್ನೂನ್ ತನಕ ನಾನು ತೊಗೊಂಡಿದ್ದು ಅಷ್ಟೇ. ನಿಮಗೆ ಯಾವ ಸ್ಲಾಟ್ ಬೇಕೋ ಅದನ್ನು ನೀವು ಬುಕ್ ಮಾಡ್ಕೊಬೋದು. ಫೋಟೋಸ್ ಅದೆಲ್ಲ ನೋಡಿಕೊಂಡು ಅದಾದಮೇಲೆ ನಾನು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಅದೇ ಇವತ್ತು ಹೋಗಿದ್ದು ನಾನು. ಯಾವತ್ತು ಗುರುವಾರ ಹಾಸ್ಪಿಟಲ್ಗೆ ನಾನು ಹೋಗಿದ್ದು. ನೋಡೋಣ, ಒಂದೊಂದು 2 to 3 days ಅಂತ ಹೇಳಿದ್ದಾರೆ. ಸ್ವಲ್ಪ ಡೆಲಿವರಿ ಆಗೋ ಒಂದು ಏನು ಮೂಮೆಂಟ್ಗಳಾಗಿರಲಿ ಅಥವಾ ಸಿಮ್ಟಮ್ಸ್ಗಳು ಸ್ವಲ್ಪ ದಿನ ಜಾಸ್ತಿ ಆಗ್ತಾಯಿದೆ. ಇದನ್ನು ನಾನು ಡೆಲಿವರಿ ಆದಮೇಲೆ ನಾನು ಶೇರ್ ಮಾಡ್ಕೊತೀನಿ. ಡೆಲಿವರಿ ಟೈಮ್ನಲ್ಲಿ ನಮಗೆ 1 ವಾರ ಅಥವಾ ಡೆಲಿವರಿ ಆಗೋ ಟೈಮಿಗೆ ನಮಗೆ ಯಾವ ಥರ ಅನಿಸುತ್ತೆ, ಸಿಮ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಅಂತ ಅನ್ನೋದನ್ನು, ಯಾಕಂತಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆವಾಗ ನನಗೆ ಒಂದು ಐಡಿಯಾಸು ಇದೆ. ಸೊ ಅದರಿಂದ ಮತ್ತು ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.